ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಯಾರಿಗೆಲ್ಲ ಕರೆ ಹೋಗಿದೆ, ಯಾರೆಲ್ಲ ಭಾಗಿಯಾಗ್ತಿದ್ದಾರೆ, ಯಾರಿಗೆಲ್ಲ ಪಟ್ಟಾಭಿಷೇಕದಲ್ಲಿ ಅವಕಾಶಗಳು ಸಿಗುತ್ತೆ ಅಂತೇಳಿ ಕುತೂಹಲ ಕೇಳಿಸಿದ್ರೆ, ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಆಗಮಿಸಿದಂತಹ ಜೈಶಂಕರ್ ಅವರು, ವಿದೇಶಾಂಗ ಸಚಿವರಾಗಿದ್ದಂತಹ ಜೈಶಂಕರ್ ಅವರು ಅತ್ಯದ್ಭುತವಾಗಿ ಅವರ ಖಾತೆಯನ್ನು ನಿಭಾಯಿಸುವಲ್ಲಿ ಯಶಸ್ವಿಯಾಗಿದ್ದರು. ಮಾಜಿ ಸಚಿವ ಗಿರಿರಾಜ್ ಅವರು ಕೂಡ ಆಗಮಿಸಿದ್ದಾರೆ. ಮೋದಿ ಅವರ ನಿವಾಸಕ್ಕೆ ಜೈಶಂಕರ್ ಅವರು ಆಗಮಿಸಿದ್ದಾರೆ. ವಿದೇಶಾಂಗ ಸಚಿವರಾಗಿದ್ದಂಥವರು ಜೈಶಂಕರ್ ಬಂದು ಅವರನ್ನ ಭೇಟಿ ಕೂಡ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಬಂದು ಭೇಟಿ ಮಾಡಿ ತೆರಳುತ್ತಾ ಇದ್ದಾರೆ. ಅಮಿತ್ ಶಾ ಅವರು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ. ನೋಡಿ, ಇದು ಅಟಲ್ ಸದೈವ್ಗೆ ಹೋಗಿ ಅವರ ಸಮಾಧಿಗೆ ನಮಸ್ಕರಿಸಿದಂತಹ ಸಂದರ್ಭದ ದೃಶ್ಯಾವಳಿ. ಸದೈವ ಅಟಲ್ ವಾಜಪೇಯಿ ಅವರನ್ನ ಇವತ್ತು ನೆನೆಸ್ಕೊಳ್ಳಲೇಬೇಕು. ಅವರು ನಾನು ಅವಾಗಲೇ ಅದನ್ನೇ ಮಾತಾಡ್ತಾ ಇದ್ವಿ. ಗಂಟೆ ಮಂಟೆ ಕಟ್ಕೊಂಡು ಹೊರಡು ಗುಜರಾತ್ಗೆ ಅಂತ ಕಳಿಸಿದ್ದಕ್ಕೇನೆ ಇವತ್ತು ಅಲ್ಲಿ CM ಆದ್ರೂ ಇವತ್ತು PM ಆಗಿ 3ನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. ಒಂದು ರೀತಿಯಲ್ಲಿ ಅವರಿಬ್ಬರ ಅವಿನಾಭಾವ ಸಂಬಂಧಗಳು ಒಂದಷ್ಟು ವಿಡಿಯೋಗಳು ನೋಡುತ್ತೀವಿ. ಯಾವಾಗಲೂ ಕೂಡ ಒಂದು ಖುಷಿ ಆಗೋದು, ಅವ್ರು ಎಲ್ಲೋ ಒಂದು ಕಡೆ ಸಭೆನಲ್ಲಿ ಇರ್ತಾರೆ, ಮೋದಿಯವರು ಸೈಡಿಂದ ಹೋಗ್ತಾರೆ, ಹಿಂಗೆ ಹೊಡಿಯೋ ಥರ ಆ್ಯಕ್ಷನ್ ಮಾಡೋದು ವಿಡಿಯೋ ನೋಡಿರ್ತೀರಲ್ವ, ಹಿಂಗೆ ಹೊಡೆದ ಅದೊಂಥರ ಏನೋ ಅವರಿಬ್ಬರ ಒಂದು ಸಂಬಂಧ ಯಾವ ರೀತಿ ಬಾಂಧವ್ಯ, ಸ್ನೇಹ ಸಂಬಂಧ ಯಾವ ರೀತಿ. ಇದೇ ರೀತಿ ಅತಿ ಚಿಕ್ಕ ವಯಸ್ಸಿಗೆ ಗೋರಖ್ನಾಥ್ ಕ್ಷೇತ್ರದಿಂದ ಆಯ್ಕೆ ಆಗಿದ್ದ ಯೋಗಿ ಆದಿತ್ಯನಾಥ್ ಅವ್ರನ್ನ ಉತ್ತರ ಪ್ರದೇಶ ಕಳಿಸ್ಕೊಟ್ಟಿದ್ದು ಇದೇ ರೀತಿ. ಹೌದು, ಮೋದಿ ಮತ್ತೆ ಅಮಿತ್ ಶಾ. ನೋಡಿ ದೃಶ್ಯಾವಳಿಯಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಹೈಲೈಟ್ ಯಾರು ಅಂತಂದ್ರೆ ಕುಮಾರಸ್ವಾಮಿ. ಪ್ರಧಾನಿ ನಿವಾಸಕ್ಕೆ ಆಗಮಿಸಿದಂತಹ HD ಕುಮಾರಸ್ವಾಮಿ ಅವರು ಮೋದಿ ಅವರ ಜೊತೆಯಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಅವರು ಕೂಡ ಭಾಗವಾಗಲಿದ್ದಾರೆ. ಆಲ್ರೆಡಿ ಜೈಶಂಕರ್ ಅವರು ಆಗಮಿಸಿದ್ದಾರೆ. ಈಗ HD ಕುಮಾರಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ. ಸಭೆಯಲ್ಲಿ ಅವರು ಕೂಡ ಭಾಗಿಯಾಗಲಿದ್ದಾರೆ. ಕುಮಾರಸ್ವಾಮಿ ಅವರು ಇಲ್ಲಿ 19 ಸ್ಥಾನಗಳನ್ನು ತೆಗೆದುಕೊಂಡ್ರು. ಪ್ರಾದೇಶಿಕ ಪಕ್ಷಕ್ಕೆ ಪ್ರಾಶಸ್ತ್ಯ ಸಿಗಲಿಲ್ಲ ಅನ್ನುವಂತಹ ಲೆಕ್ಕಾಚಾರಗಳು ಆಗ್ತಾ ಇದ್ದಾಗ ಕೇಂದ್ರದಲ್ಲಿ ಈ ಮಟ್ಟಿಗೆ ಅವರಿಗೆ ಮಾನ್ಯತೆ ಸಿಗ್ತಾ ಇದೆ. ಇದನ್ನು ನೀವು ಯಾವ ರೀತಿ ನೋಡ್ತೀರಿ? ಬಿಜೆಪಿಗೆ ಅಂತ ಹೇಳಿಕೊಳ್ಳುವಂಥ ರಿಸಲ್ಟ್ ಬರಲಿಲ್ಲ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ. ಈ ಬಾರಿ ಏನಾದರೂ ಹಳೆ ಮೈಸೂರು ಭಾಗದಲ್ಲಿ ಒಂದು ಉತ್ತಮವಾದಂತಹ ಫಲಿತಾಂಶ ಬಿಜೆಪಿಗೆ ಸಿಕ್ಕಿದೆ ಅಂತಂದರೆ ಅದಕ್ಕೆ JDS ಮೈತ್ರಿ ಕೂಡ ಒಂದು ರೀತಿಯಲ್ಲಿ ಒಕ್ಕಲಿಗ ಸಮುದಾಯ, ಒಕ್ಕಲಿಗ ಲಿಂಗಾಯತ ಈ ವರ್ಕೌಟ್ ಆಗಿದೆ ದೊಡ್ಡ ಮಟ್ಟದಲ್ಲಿ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ ಬಿದ್ದಿತ್ತು. ಅಷ್ಟು ಜನ ಲಿಂಗಾಯತ ಸಮುದಾಯದ ಲೀಡರ್ಗಳಿಗೆ, ನಾಯಕರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು ಕಾಂಗ್ರೆಸ್ ಪಾಳದಲ್ಲಿ. ಆದರೆ ಈಗ ನೋಡಿ, ಒಕ್ಕಲಿಗ ಲಿಂಗಾಯತ ಈ ಕಾಂಬಿನೇಷನ್ ಅಲ್ಲಿ ವರ್ಕೌಟ್ ಆಗಿದೆ. ಈ ಬಾಂಡಿಂಗ್ ಇವನ್ನೆಲ್ಲ ಗಮನಿಸಿದಾಗ ಬಾಂಡಿಂಗ್ ಇನ್ಮೇಲೆ ಇದೇ ರೀತಿ ಗಟ್ಟಿಯಾಗಿರುತ್ತೆ ಅಂತ ಕಮಿಂಗ್ ಅಸೆಂಬ್ಲಿ ಎಲೆಕ್ಷನ್ ವರೆಗೂ ಕೂಡ ಈ ಬಾಂಡಿಂಗ್ ಇದ್ದೇ ಇರುತ್ತೆ ಅಂತೇಳಿ ಇವತ್ತು ವಿಶ್ಲೇಷಕರು ಇದನ್ನ ವಿಶ್ಲೇಷಣೆಯನ್ನ ಮಾಡ್ತಿದ್ದಾರೆ. ಇದನ್ನು ಹೀಗೆ ತಗೊಂಡು ಹೋಗಿದ್ದೆ ಆದ್ರೆ ಒಂದು ರೀತಿಯಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗ್ತಾರೆ. ಅದು ಯಾವುದೇ ಒಂದು ಹುದ್ದೆ ಅಂತ ನಾವು ಪ್ರಿಡಿಕ್ಟ್ ಮಾಡಬಹುದು. ಹಾಗಿದ್ರೆ ಸದ್ಯಕ್ಕೆ ಅಪ್ಡೇಟ್ ಅನ್ನ ನೋಡ್ತಾ ಹೋದ್ರೆ ಪ್ರಧಾನಿ ನಿವಾಸಕ್ಕೆ ಒಬ್ಬೊಬ್ಬರೇ ನಾಯಕರುಗಳು ಆಗಮಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಈಗಷ್ಟೇ ಪ್ರಧಾನಿ ಮೋದಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಮಹತ್ವದ ಮೀಟಿಂಗ್ ನಲ್ಲಿ ಭಾಗಿಯಾಗೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಬಹುತೇಕ ಕೃಷಿ ಖಾತೆ ಲಭಿಸುವ ಎಲ್ಲಾ ಸಾಧ್ಯತೆಗಳು ಇದೆ. ಇದರ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರ ಕರೆ ಹೋಗಿದೆ, ಪ್ರಹ್ಲಾದ್ ಜೋಶಿ ಅವರ